ನಮಸ್ತೆ. ನನ್ನ ಹೆಸರು VM ಶೈಲಜಾ. ನನ್ನ ತಂದೆ ಹೆಸರು VS ಮಾರಪ್ಪ, ತಾಯಿ ಸರೋಜಮ್ಮ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ವಾಯ್ಸ್ ಆಫ್ ವಿಜಿಲ್ ಬ್ಲೋಯರ್ಸ್ ಆ್ಯಂಡ್ ದೇರ್ ಪ್ರಾಬ್ಲಮ್ಸ್ ಅಂತ. ಈ ಚಾನಲ್ ಓಪನ್ ಮಾಡೋ ಉದ್ದೇಶ, ನಾನು ಒಬ್ಬ ವಿಜಿಲ್ ಬ್ಲೋಯರು. ನನಗಾದ ಅನ್ಯಾಯ, ನಾನು ಮಾಡಿದ ವಿಜಿಲ್ ಬ್ಲೋಗೆ ನ್ಯಾಯ ಸಿಗದೇ ಇರೋ ಕಾರಣ, ಜೊತೆಗೆ 2.5 ವರ್ಷದಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾನೇ ಇದ್ದೀನಿ. ಆದರೆ ನನಗೆಲ್ಲೂ ನ್ಯಾಯ ಸಿಗದೇ ಇರೋ ಕಾರಣ ನಾನು ಈ ಸೋಷಿಯಲ್ ಮೀಡಿಯಾಗೆ ಬರಬೇಕಾಗಿದೆ. ನಾನು ಗ್ರಾಮೀಣ ಬ್ಯಾಂಕಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದಾಗ ಒಂದು ಸಣ್ಣ ಕಾರ್ಯಲೋಪನ ಅಡ್ಡ ಇಟ್ಕೊಂಡು ನನ್ನನ್ನು ಕೆಲಸದಿಂದ ಬ್ಯಾಂಕ್ ವಜಾ ಮಾಡಿದೆ. ಆದರೆ ವಜಾ ಮಾಡಿದ ರೀಸನ್ ಅದಲ್ಲ. ರೀಸನ್ ಹಿಂದೆ ಇರೋದು ಅಂದರೆ, ನಾನು ಬ್ಯಾಂಕ್ನಲ್ಲಿ, ಅಂದರೆ ನಮ್ಮ ಕೋಲಾರ ವಲಯ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕೋಲಾರ ವಲಯದ ಅಲ್ಲಿ ನಡೆದ ಕೆಲವು ಅವ್ಯವಹಾರ, ಭ್ರಷ್ಟಾಚಾರ ವಿರುದ್ಧ ವಿಜಿಲ್ ಬ್ಲೋ ಮಾಡಿದೆ. ಪತ್ರ ಮುಖೇನ ನಾನು ಕಂಪ್ಲೇಂಟ್ ಮಾಡಿದೆ. ಹಾಗಾಗಿ ನನ್ನ ಆ ಉದ್ದೇಶದಿಂದ ಬೇಕಂತ ಆಡಳಿತ ವರ್ಗ ನನ್ನನ್ನು ಕೆಲಸದಿಂದ ವಜಾ ಮಾಡಿದೆ. ನನಗಿದರಿಂದ ಏನು ಅವಮಾನ ಅಂತಲ್ಲ, ಯಾಕಂದರೆ ನಾನೇನು ಕಳ್ತನ ಮಾಡಲಿಲ್ಲ, ಇಲ್ಲ ಯಾರ್ದಾದ್ರೂ ಹಣ ದುರುಪಯೋಗ ಮಾಡಲಿಲ್ಲ, ಇಲ್ಲ ಬೇರೆ ಏನಾದರೂ ತೊಂದರೆ ಮಾಡಿಲ್ಲ. ಬ್ಯಾಂಕ ಇದನ್ನು ಎಲ್ಲೂ ನಾನು ಇದು ಮಾಡಲಿಲ್ಲ. ಸೊ ಹಾಗಾಗಿ ನಾನು ಬ್ಯಾಂಕ್ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದಕ್ಕೋಸ್ಕರ ಹೊರಗಡೆ ಬಂದಿದ್ದೇನೆ. ಸೊ ಹಾಗಾಗಿ ನನ್ನ ಬಗ್ಗೆ ನನಗೆ ಗರ್ವ ಇದೆ. ಆದರೆ ನನಗೆ 2.5 ವರ್ಷದಿಂದ ಯಾವುದೇ ಥರದ ನ್ಯಾಯ ಸಿಗಲಿಲ್ಲ. ನನ್ನ ಕೆಲಸದ ಬಗ್ಗೆ ನನಗೆ ಕಾಳಜಿ, ಅಂದರೆ ಕೋರ್ಟ್ ಇದೆ, ಇಲ್ಲ ನಂದು ಹಣ ಎಲ್ಲೂ ಹೋಗಲ್ಲ, ನನಗೆ ಬರುತ್ತೆ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಆದರೆ ನಾನು ಕೊಟ್ಟ ಕಂಪ್ಲೇಂಟ್ ಮಾತ್ರ ಯಾರು ಅದನ್ನು ಎನ್ಕ್ವೈರಿ ಮಾಡ್ದಿರಾ, ನೋಡ್ದಿರಾ, ಅದನ್ನು ಸುಮ್ಮನೆ 2.5 ವರ್ಷದಿಂದ ಬೇಸ್ಲೆಸ್ಸು ವೇಗು ಅಂತ ಹೇಳಿ ಅದನ್ನು ಯಾವ ರೀತಿಯೂ ಮುಂದುವರೋಕ್ಕೆ ಬಿಡಲಿಲ್ಲ. ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್, ಅಂದರೆ ಈಗ ಬ್ಯಾಂಕಿಗೆ ಫಸ್ಟ್ ಬರೋದು ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅವರಿಗೆ 3 ಸಾರಿ ಪತ್ರ ಬರ್ತಿದ್ದೀನಿ. ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಮದರ್ ಬ್ಯಾಂಕು ಕೆನರಾ ಬ್ಯಾಂಕ್. ಸೊ ಕೆನರಾ ಬ್ಯಾಂಕ್ ಸೆಂಟ್ರಲ್ ವಿಜಿಲೆನ್ಸ್ಗೆ, ಕೆನರಾ ಬ್ಯಾಂಕ್ MDಗೆ, EDಗೆ ಎಲ್ಲರಿಗೂ ಪತ್ರ ಮುಖೇನ ಬರೆದಿದ್ದೀನಿ. 3 ಸಾರಿ 4 ಸಾರಿ ಬರೆದಿದ್ದೀನಿ. ಆದರೆ ಯಾವುದೇ ರೀತಿ ಉತ್ತರ ಇಲ್ಲ, ಏನೂ ಇಲ್ಲ. ನಬಾರ್ಡ್ಗೂ ಬರೆದಿದ್ದೀನಿ, ನಬಾರ್ಡಿಂದನೂ ಇಲ್ಲ. ಇವೆಲ್ಲ ಆಗದೇ ಇದ್ದಾಗ ಬ್ಯಾಂಕ್ ಮರ್ಯಾದೆಗೋಸ್ಕರ ನಾನು ಏನು ಮಾಡಿದೆ, ಸೆಂಟ್ರಲ್ ವಿಜಿಲೆನ್ಸು, DFSಸು, ಮತ್ತು ಪಬ್ಲಿಕ್ ಗ್ರೀವಿಯನ್ಸು, ಈವನ್ ಮೋದಿ ಅವ್ರಿಗೂ, ಎಲ್ಲರಿಗೂ, ನಿರ್ಮಲಾ ಸೀತಾರಾಮನ್ನಿಗೆ ಎಲ್ಲರಿಗೂ ಪತ್ರ ಮುಖೇನ ನಾನು ವ್ಯವಹಾರ ಮಾಡಿ ಹೇಳಿದೆ, ಈ ಥರ ಇದೆ ಬ್ಯಾಂಕಲ್ಲಿ, ನನಗೆ ಎಲ್ಲೂ ಹೆಲ್ಪ್ ಸಿಗ್ತಾ ಇಲ್ಲ, ದಯವಿಟ್ಟು ಇದನ್ನು ಎನ್ಕ್ವೈರಿ ಮಾಡಿಸಿ, ನಾನು ಕೊಟ್ಟು ಕಂಪ್ಲೇಂಟು ಬೇಸ್ಲೆಸ್ಸು ವೇಗಲ್ಲ ಅಂತ ಹೇಳಿದೆ. ಅವರು ಎಲ್ಲ ಥರದ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಏನು ಮಾಡ್ತಾ ಇದ್ದಾರೆ, ಅವರು ಪೋಸ್ಟ್ ಮ್ಯಾನ್ ಥರನೇ, ಅವರು ಇದನ್ನು ನೋಡ್ರಿ, ಎನ್ಕ್ವೈರಿ ಮಾಡಿರಿ ಅಂತ ಇಲ್ಲ. ಅವ್ರು ಅಲ್ಲಿಂದ ಆ ಕನ್ಸರ್ನ್ ಲೆಟರ್ನ ಮತ್ತೆ ಫಾರ್ವರ್ಡ್ ಮಾಡಿ ಕೆನರಾ ಬ್ಯಾಂಕಿಗೆ ಫಾರ್ವರ್ಡ್ ಮಾಡಿ. ಯಾಕಂದರೆ ಮದರ್ ಬ್ಯಾಂಕ್ ಆಗಿರೋದ್ರಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ರೂಲ್ ಮಾಡೋದು ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕಿಂದ ಎಕ್ಸಿಕ್ಯೂಟಿವ್ಸ್ ಬಂದು ರೂಲ್ ಮಾಡೋದು. ಇವರು ಯಾವ ಥರ ಇರ್ತಾರೆ ಅಂದರೆ, ನಮ್ಮ ಇಂಡಿಯಾನ ಬ್ರಿಟಿಷರು ಹೆಂಗೆ ಆಳಿದ್ರು ಅದೇ ಥರ, ಡಿವೈಡ್ ಆ್ಯಂಡ್ ರೂಲ್ ಅಂತ ಇದೆಲ್ಲ ಅದೇ ಥರನೇ. ಅವ್ರಿಗೆ ಯಾರು ಚೇಲಾಗ್ಲಿರ್ತಾರೋ, ಯಾರು ಅವ್ರು ಹೇಳ್ದಂಗೆ ಕೇಳ್ತಾರೋ ಆ ಥರ ಇಲ್ಲಿ ಬಂದು ಎಲ್ಲ ಥರದ್ದು ಅವ್ರಿಗೆ ಬೇಕಾಗಿರೋ ಫೆಸಿಲಿಟೀಸಿಂದ ಎಲ್ಲ ಹಿಡ್ಕೊಂಡು ಎಲ್ಲ ಮಾಡಿ ನಮ್ಮನ್ನ ರೂಲ್ ಮಾಡಿ, ಇವಾಗ ನಾವು ಕೊಟ್ಟು ಕಂಪ್ಲೇಂಟ್, ಯಾಕಂದರೆ ನಾನು ಕೊಟ್ಟಿರೋದು ಎಲ್ಲ ಕೊಟ್ಟಿರೋ ಕಂಪ್ಲೇಂಟು ಆಡಳಿತವರ್ಗ. ಸೊ ಹಾಗಾಗಿ ನಾನಿದ್ರೆ ಅಡ್ಡ ಅವರಿಗೆ, ಆ ಥರ. ಸೊ ನಾನು ಕೊಟ್ಟ ಕಂಪ್ಲೇಂಟ್ಸ್ ಎಲ್ಲ ಸೀದಾ ಕೆನರಾ ಬ್ಯಾಂಕಿಗೆ ಹೋಗುತ್ತೆ. ಕೆನರಾ ಬ್ಯಾಂಕಲ್ಲಿ ಹಾರ್ಡ್ ಕಾಪಿ ಸೇರಿದಿರಾನೆ, ಮೇಲಲ್ಲಿ ಬಂದಿರೋದೇ ಜಸ್ಟ್ ಕವರಿಂಗ್ ಲೆಟ್ರಿಗೇನೆ ಕ್ಲೋಸ್ಡ್ ಅಷ್ಟೇ. ಅದನ್ನು ಮತ್ತೆ ಅಪೀಲ್ ಹೋದ್ರೂ ಯಾವುದೇ ಪ್ರಯೋಜನ ಇಲ್ಲ. ಎಷ್ಟು ಸಾರಿ ಕೇಳಿದ್ರು ನೀನು ಕೊಟ್ಟಿರೋ ಕಂಪ್ಲೇಂಟೇ ಬೇಸ್ಲೆಸ್ಸು ವೇಗ್ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. 2.5 ವರ್ಷದಿಂದ ಬ್ಯಾಂಕ್ ಮರ್ಯಾದೆ ಹೊರಗಡೆ ಬರೋದು ಬೇಡ, ಒಳಗಡೆನೆ ಸಾಲ್ವ್ ಆಗಲಿ ಅನ್ನೋದನ್ನ, ನಾನು ಕೊಟ್ಟ ಕಂಪ್ಲೇಂಟು ಅದರಲ್ಲಿರೋ ಸತ್ಯಾಂಶ ಎಷ್ಟಿದೆ ಅನ್ನೋದು ನೋಡಲಿ ಅನ್ನೋ ಉದ್ದೇಶದಿಂದ ನನಗೂ ಅದು ಒಂಥರ ಮುಜುಗರಲ್ಲ. ನಾನು ಕಂಪ್ಲೇಂಟ್ ಸುಮ್ಮನೆ ಮಾಡಿಲ್ಲ. ನಾನು ವಿತ್ ಬ್ರಾಂಚ್ ನೇಮು, ಸ್ಟಾಫು, ಪ್ಲೇಸ್, ಅಕೌಂಟ್ಸು, ಅಮೌಂಟು ಎಲ್ಲ ಥರದ್ದು ಹೇಳಿದ್ದೀನಿ. ಏನೇನಾಗಿದ್ದಾವೆ, ಯಾವ ಥರ ಆಗಿದೆ, ಹೆಂಗಿದೆ ಬ್ಯಾಂಕಲ್ಲಿ, ಯಾವ ಥರ ಹೆಣ್ಮಕ್ಳನ್ನ ಇದು ಮಾಡ್ಕೊತಾರೆ, ಯಾವ ರೀತಿ ಇದಾಗಿದೆ, ಬ್ಯಾಂಕಲ್ಲಿ ಕಳ್ತನಗಳು ಏನಕ್ಕಾಯಿತು, ಕಳ್ತನಗಳು ಹಿಂದೆ ಇರೋ ಆಡಳಿತ ವರ್ಗದ ಕೈವಾಡ ಏನು, ಯಾವ ಥರ ಮುಚ್ಚಾಕಿದ್ದಾರೆ ಕೆಲವೆಲ್ಲ, ಎಲ್ಲ ಥರದ್ದು ನಾನು ವಿವರಿಸಿ ಬರೆದಿದ್ದೀನಿ.
ಆದರೆ ನಾನು ಕೊಟ್ಟಿರೋ ಕಂಪ್ಲೇಂಟೇ ಬೇಸು ವೇಗ್ಲಿಕ್ಸ್ ಅಂದರೆ ಈಗ ನಾನು ಕೊಟ್ಟಿರೋದು ಆಗಿದ್ರೆ ನಾನು ಇದು ಕೊಟ್ಟಿರೋದು ಸರಿ ಇಲ್ವಾ? ಸರಿ ಇಲ್ಲ ಅಂದರೆ ನೀವು ಪ್ರೂವ್ ಮಾಡಬೇಕಲ್ವಾ? ಇಲ್ಲ ಅದನ್ನು ಎನ್ಕ್ವೈರಿ ಮಾಡಬೇಕಾಗಿತ್ತಲ್ಲ. ಎನ್ಕ್ವೈರಿನೇ ಮಾಡಿದ್ರೆ ನಾನು ಕೊಟ್ಟು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನನ್ನನ್ನೇ ಕೆಲಸದಿಂದ ತೆಗೆದುಬಿಟ್ರೆ ನಾವು ಯಾರಿಗೆ ಹೇಳ್ಕೋಬೇಕು? ಎಲ್ಲಿ ಹೇಳಬೇಕು? ಎಲ್ಲಿ ನ್ಯಾಯ ಸಿಗುತ್ತೆ? ಈಗ ನಮ್ಮ ಭಾರತ ಸರ್ಕಾರ ಯಾವುದಿದೆ, ಈ ವಿಜಿಲೆನ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ. ವಿಜಿಲೆನ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನೋದು ಏನು ಅಕ್ಟೋಬರ್ 31 ಒಂದು ದಿವಸ ಮಾತ್ರ ಕೈ ಚಾಚಿ ಪ್ರತಿಜ್ಞೆ ಮಾಡಿದ್ರೆ ಆಯ್ತಾ? ಆ ಸರ್ಕ್ಯುಲರ್ ಪ್ರಕಾರ ಏನಿದೆ, ನಾನು ಯಾವುದೇ ಥರದ, ನಾನು ತಪ್ಪು ಮಾಡಲ್ಲ, ನಾನು ಭ್ರಷ್ಟಾಚಾರ ಮಾಡಲ್ಲ. ಆದರೆ ಭ್ರಷ್ಟಾಚಾರ ಮಾಡೋರು ನೋಡಿದ್ರೆ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ ಸಂಬಂಧಿತ ಅಧಿಕಾರಿಗಳಿಗೆ. ಇದೇ ಆ ವಿಜಿಲೆನ್ಸ್ ಅವೇರ್ನೆಸ್ ಇಂಡಿಯಾದಲ್ಲಿರೋದು. ಆದರೆ ಆ ವಿಜಿಲೆನ್ಸ್ ಅವೇರ್ನೆಸ್ನ ನಂಬಿ ನಾವು ನಡೆದ ಅವ್ಯವಹಾರಗಳನ್ನ ಮ್ಯಾನೇಜ್ಮೆಂಟ್ಗೆ, ಆಡಳಿತ ವರ್ಗಕ್ಕೆ ತಿಳಿಸಿದ್ರೆ ಆಡಳಿತ ವರ್ಗ ಅದನ್ನು ಎನ್ಕ್ವೈರಿ ಮಾಡೋದು ಬಿಟ್ಟು ಕೊಟ್ಟವ್ರನ್ನೇ ಬಲಿ ಹಾಕಿದ್ರೆ ಇನ್ನು ನಾವು ಎಲ್ಲಿಗೆ ಹೋಗಿ ಹೇಳಬೇಕು? ಇದಕ್ಕೆ ಎಲ್ಲಿ ನ್ಯಾಯ ಇದೆ? ಅದ್ರ ಬಗ್ಗೆ ನಾನು ಮೋದಿವರೆಗೂ ಕೇಳಿದ್ರು ಯಾರು ಆನ್ಸರ್ ಮಾಡ್ದಿರ ಇದ್ರೆ ಇನ್ನು ಸರ್ಕ್ಯುಲರ್ ಏನಕ್ಕೆ, ಯಾವ ಥರ ಗೈಡ್ಲೈನ್ಸ್ ಏನಕ್ಕೆ, ಏನು ಬೇಕಾಗಿದೆ ಹೇಳಿ? ಈಗ ಕೊಟ್ಟವ್ರು ಬಲಿ ಆಗೋಂಗಿದ್ರೆ ಏನಾಗಬೇಕು? ಸೊ ಈ ಅವ್ಯವಹಾರಗಳು ಭ್ರಷ್ಟಾಚಾರದ ಬಗ್ಗೆ ನಾನು ಕಂಪ್ಲೇಂಟ್ ಏನು ಮಾಡಿದ್ದೀನೋ ಬ್ಯಾಂಕ್ ವಿರುದ್ಧ, ಅದನ್ನು ಪಾಯಿಂಟ್ ವೈಸು, ಡೇಟ್ ವೈಸು, ಅಮೌಂಟ್ ವೈಸು ಎಲ್ಲ ಥರದ್ದು ಈ ವಿಡಿಯೋಗಳಲ್ಲಿ ಹೇಳಬೇಕು ಅಂತಲೇ ನಿರ್ಧಾರ ತಗೊಂಡಿದ್ದೀನಿ. 2 ತಿಂಗಳ ಹಿಂದೆ ನಾನು ನನ್ನ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜ್ಮೆಂಟ್ಗೂ ಕೆನರಾ ಬ್ಯಾಂಕ್ ಮ್ಯಾನೇಜ್ಮೆಂಟ್ಗೂ ಪತ್ರ ಬರೆದು ಹೇಳಿದ್ದೀನಿ, ನನಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾನು ಸೋಷಿಯಲ್ ಮೀಡಿಯಾಗೆ ಹೋಗ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಲೀಸ್ಟ್ ಯಾರಿಗಾದ್ರೂ ಜನಗಳಿಗಾದರೂ ತಿಳಿಯುತ್ತೆ, ನಾನು ಇನ್ನೆಲ್ಲೂ ನ್ಯಾಯ ಸಿಗೋಂಗಿಲ್ಲ. ಸೊ ಹಾಗಾಗಿ ಈ ಬ್ಯಾಂಕಲ್ಲಿ ಏನು ಅವ್ಯವಹಾರಗಳು ನಡೀತಾ ಇದ್ದಾವೆ, ಹೆಂಗಿದೆ ಅಂತ ಅಂದ್ಬಿಟ್ಟು ಅದನ್ನು ನಾನು ಪಬ್ಲಿಕಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೀನಿ. ನಾನು ಅಲ್ಲಿಗೆ ಹೋಗ್ತೀನಿ, ಜನಗಳಲ್ಲಿ ಹೇಳ್ಕೊಳ್ತೀನಿ ಅಂತ. ಅದಕ್ಕೂ ಅವ್ರಿಗೆ ಏನು ಸಂಬಂಧ ಇಲ್ಲ. ಇವಳು ಏನು ಮಾಡ್ತಾಳೆ, ಇರೋದು ಒಬ್ಳು. ನನ್ನನ್ನು ಚೇರ್ಮನ್ನೇ ಹಂಗೆ ಕೇಳಿದ್ದಾರೆ, ನೀನು ಇರೋದು ಒಬ್ಳು, ನಿನ್ನ ಕೈಯಲ್ಲಿ ಏನಾಗುತ್ತೆ, ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ ಡೈರೆಕ್ಟಾಗಿ. ಬಟ್ ನಾನು ಎಲ್ಲಿ ಹೋಗಿ ನ್ಯಾಯ ಕೇಳೋದು ಎಲ್ಲಿ? ನಾನು ಕೂಡ ಬ್ಯಾಂಕಿಗೆ ಅನುಕಂಪಿತ ಆಧಾರದ ಮೇಲೆ ಸೇರಿದ್ದು ಯಾವ ರೀತಿ ಅಂದರೆ, ಯಾರೋ ಮಾಡಿದ ಕಳ್ತನದಿಂದ ನನ್ನ ಗಂಡ, ನಾನು 25 ವರ್ಷ ಇದ್ದು 7 ತಿಂಗಳು ಗರ್ಭಿಣಿ ಆಗಿದ್ದಾಗ ನನ್ನ ಗಂಡ ಸೂಸೈಡ್ ಮಾಡ್ಕೊಂಡು ಸತ್ತೋದು. ಅದು ಆವತ್ತಿಂದ ಅಂದರೆ 92 ಅವ್ರು ಎಕ್ಸ್ಪೈರ್ ಆಗಿದೆ. ಅದು ಪೊಲೀಸ್ ಕೇಸು, COD ಕೇಸು, ಆ ಮಗುನೇ ಹುಟ್ಟಿದಿರಾ, ಆಮೇಲೆ 2.5 ತಿಂಗಳಿಗೆ ಮಗು ಹುಟ್ಟಿದ್ದು, ಎಷ್ಟು ಕೇಸ್ ಎಷ್ಟು ಒಂಟಿ ಹೆಂಗ್ಸು ಈ ಥರ ಕಳ್ತನ ಕೇಸಲ್ಲಿ ಸಿಕ್ಕಾಕೊಂಡು ಮ್ಯಾನೇಜರ್ ಆಗಿದ್ದವ್ರು ಡೆತ್ ಆಗಿಬಿಟ್ರು. ಅವ್ರ ಫ್ಯಾಮಿಲಿ ಆಗಿದ್ದು, ನಾನು 2 ಇಯರ್ಸ್ ಮದುವೆ ಆಗಿದ್ದೆ, ನನಗೆ ಈ ಥರ ಪ್ರಾಬ್ಲಮ್ಸು, ನಾನು ಸತ್ತೋಗ್ಬೇಕಾಗಿತ್ತಾ ನನ್ನ ಮಗಳನ್ನ ಇಟ್ಕೊಂಡು? ಸೊ ಹೋರಾಟ ಮಾಡಿ ಇಲ್ಲಿವರೆಗೂ ಬಂದಿದ್ದೀವಿ. ಇದೇ ಥರನೇ ಈಗ 3 ಬ್ರಾಂಚಲ್ಲಿ ಅವ್ಯವಹಾರಗಳಾಗಿದೆ ಇದು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ. ಆದಾಗ ಎಲ್ಲರೂ ಹೇಳ್ತಾರೆ, ನಿನಗೆ ಯಾಕೆ, ನೀನು ಸುಮ್ಮನೆ ಇರ್ಬೋದಾಗಿತ್ತಲ್ಲ, ನೀನು ಯಾಕೆ ಕಂಪ್ಲೇಂಟ್ ಮಾಡಿದೆ? ನೀನು ಕಂಪ್ಲೇಂಟ್ ಮಾಡಿರೋದು ನಿಜಾನೇ, ಆದರೆ ನೀನೇ ಎಲ್ಲ ತೊಂದರೆ ಅನುಭವಿಸೋದು ನಿಜ. ನಾನು ತೊಂದರೆ ಅನುಭವಿಸ್ತೀನಿ, ನಾನು ರೆಬೆಲ್ ಆಗಿರೋದು ನಿಜ. ಯಾಕೆ ರೆಬೆಲ್ ಆಗಿದ್ದೀನಿ ಅಂದರೆ, ನಾನು ಆ ಕಷ್ಟ ಅನುಭವಿಸಿದ್ದೀನಿ. ಯಾರೋ ಮಾಡಿದ ಕಳ್ತನಕ್ಕೆ ನಾನು ಬಲಿಪಶುವಾಗಿ, ನನ್ನ ಹಸ್ಬೆಂಡ್ ಸತ್ತೋಗಿ ನಾನು ಬಲಿಪಶುವಾಗಿ, ನಾನು ಇಷ್ಟು ವರ್ಷದಿಂದ ಅಂದರೆ 92 ಡೆತ್ ಆಗಿದೆ, ಈಗ ಎಷ್ಟು 33 ಇಯರ್ಸ್ ಆಗ್ತಾ ಇದೆ. 33 ಇಯರ್ಸಿಂದ ಐ ಆಮ್ ಸಫರಿಂಗ್, ಐ ಆಮ್ ಫೇಸಿಂಗ್ ಪ್ರಾಬ್ಲಮ್ಸ್. ಆ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಆದರೆ ಯಾರೋ ಮಾಡಿದ ತಪ್ಪಿಗೆ ಯಾರೋ ಬಲಿಯಾಗಿದ್ದಾರೆ. ಅದೇ ಥರ 3 ಬ್ರಾಂಚಲ್ಲಿ ಈಗ ಆಗಿದೆ, ನಮ್ಮ ಗ್ರಾಮೀಣ ಬ್ಯಾಂಕಲ್ಲಿ ಆಗಿದೆ. ಅದನ್ನು ಹೊರಗಡೆ ಬರೆದಿರೋ ಮುಚ್ಚಾಕಿದ್ದಾರೆ. ಈ ವಿಷಯದಿಂದ 2 ಹುಡುಗರು, 29 ಇಯರ್ಸ್ ಹುಡುಗರು, ಒಬ್ಬ ಮ್ಯಾರಿಡು ಒಬ್ಬ ಅನ್ಮ್ಯಾರಿಡು ಡೆತ್ ಆಗಿದ್ದಾರೆ. ಕರೆಕ್ಟಾಗಿ ಆಡಳಿತ ವರ್ಗ ಕೆಲಸ ಮಾಡಿದಿದ್ರೆ ಇವೆಲ್ಲ ಆಗ್ತಾ ಇಲ್ಲ. ಸೊ ಈ ಥರ ಇಶ್ಯೂಸ್ ಎಲ್ಲ ತೆಗ್ದಿರೋದಕ್ಕೋಸ್ಕರ ನಾನು ಆ ವಿಚಾರಗಳು ಕೇಳಿದ್ದಕ್ಕೆ, ಆಡಳಿತ ವರ್ಗದಿಂದನೇ ಇದಾಗಿದೆ ಅಂದಿದ್ದಕ್ಕೋಸ್ಕರ ನಾನು ಇವತ್ತು ಕೆಲಸದಿಂದ ಹೊರಗಡೆ ಬಂದಿದ್ದೀನಿ. ನಾನು ಒಬ್ಬಳು ಏನು ಮಾಡ್ತೀನಿ ಅಂತ. ಯಾಕಂದರೆ ಒಂದು ಸಾರಿ ಕೆಲಸದಿಂದ ವಜೆ ಆಗಿದೆ ಅಂದರೆ ಸ್ಟಾಫ್ ಸಪೋರ್ಟ್ ಇಲ್ಲ. ಸ್ಟಾಫ್ ಯಾರು ಮಾತಾಡ್ಲಿಕ್ಕೂ ಭಯ. ನೀನೇನು ತಪ್ಪು ಮಾಡ್ದಿರ ಬಂದಿದ್ರು ನಿನ್ನ ಜೊತೆ ಮಾತಾಡಿದ್ರೆ ನನಗೇನು ತೊಂದರೆ ಆಗುತ್ತೋ, ಇವನ್ ಫೋನಲ್ಲಿ ಮಾತಾಡಿದ್ರು ತೊಂದರೆ ಆಗುತ್ತೆ, ನಮ್ಮ ಮ್ಯಾನೇಜ್ಮೆಂಟ್ ಹೀಗಿದೆ ಅಂತ. ಸೊ ಈ ಥರ ಪ್ರಾಬ್ಲಮ್ಸು. ಆದರೆ ನನಗೆ ನ್ಯಾಯ ಬೇಕು. ನಾನು ಕೊಟ್ಟಿರೋ ಕಂಪ್ಲೇಂಟಿಗೆ ನನಗೆ ನ್ಯಾಯ ಸಿಗಬೇಕು. ನಾನು ಕೊಟ್ಟಿರೋ ಕಂಪ್ಲೇಂಟಿಗೆ ಎಲ್ಲೂ ನ್ಯಾಯ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಮ್ಯಾನೇಜ್ಮೆಂಟಿಗೆ ಲೆಟ್ರ್ ಬರೆದು ನಾನು ಸೋಷಿಯಲ್ ಮೀಡಿಯಾ ಮೂಲಕ ನಾನು ಜನಗಳಲ್ಲಿ ಈ ವಿಚಾರಗಳನ್ನ ಹೇಳ್ತೀನಿ. ಸೊ ಅಟ್ಲೀಸ್ಟ್ ಕೆಲವು ವಿಚಾರಗಳು ಶೇರ್ ಮಾಡೋದ್ರಿಂದ ನನಗೂ ಅದು ಸಮಾಧಾನವೂ ಆಗ್ಬೋದು, ಜೊತೆಗೆ ನನಗೂ ನ್ಯಾಯ ಸಿಗ್ಬೋದು ಅಂತ ಅಂದ್ಬಿಟ್ಟು ನಾನು ವಿತ್ ಪ್ರೂಫು ತಮ್ಮಲ್ಲಿ ಶೇರ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನಾನು ಏನು ಅಪ್ಲೋಡ್ ಮಾಡ್ತೀನೋ
ವಾಯ್ಸ್ ಆಫ್ ವಿಸಿಲ್ ಬ್ಲೋಯರ್ಸ್ ಅಂಡ್ ದೇರ್ ಪ್ರಾಬ್ಲಮ್ಸ್ ಅನ್ನೋದನ್ನು ದಯವಿಟ್ಟು ಶೇರ್ ಮಾಡಿ. ಇದೇನು ನನ್ನ ರೆನ್ಯುಮರೇಷನ್ಗೋಸ್ಕರ ಇಲ್ಲ, ನನಗೆ ಹೆಸರು ಬರಲಿ ಅಂತ ಇಲ್ಲ, ನನಗೆ ನ್ಯಾಯ ಸಿಗಬೇಕು. ನನ್ನಂತ ಅಂದರೆ ಈಗ ನಮ್ಮ ದೇಶದಲ್ಲಿ ಎಲ್ಲೇ ಆಗಲಿ, ಯಾವುದೇ ಕಚೇರಿ ಆಗಲಿ, ಎಲ್ಲೇ ಆಗಲಿ, ಯಾವನೋ ಒಬ್ಬ ಈ ಥರ ತಪ್ಪು ಮಾಡ್ತಾ ಇದ್ದಾನೆ ಅಂದರೆ ಅಟ್ಲೀಸ್ಟ್ ಧೈರ್ಯದಿಂದ ಬಂದು ಈತ ತಪ್ಪು ಮಾಡ್ತಾ ಇದ್ದಾನೆ, ಇಲ್ಲ ಇದರಿಂದ ಸೊಸೈಟಿಗೆ ಅನ್ಯಾಯ ಆಗ್ತಾ ಇದೆ, ಜನಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳೋ ಧೈರ್ಯ ಬರಬೇಕು ಅನ್ನೋ ಉದ್ದೇಶ ಒಂದೇ. ಯಾಕಂದರೆ ಈಗ ನಾನೊಬ್ಳು ಧೈರ್ಯ ಮಾಡಿ ಕಂಪ್ಲೇಂಟ್ ಮಾಡಿದ್ದಕ್ಕೆ, ನನ್ನನ್ನೇ ಬಲಿ ಹಾಕಿದ್ದಕ್ಕೆ ಈಗ ಬ್ಯಾಂಕಲ್ಲಿ ಯಾರು ಅಷ್ಟೇ ಭಯ ಪಡ್ತಾರೆ. ಯಾಕಂದರೆ ಒಬ್ಬರನ್ನ ಈಗ ಬಲಿ ಹಾಕಿದ್ದಾರೆ ಅಂದರೆ ಅಯ್ಯೋ ನಮ್ಗೆ ಯಾಕೆ ಬೇಕು, ಅವ್ರು ಏನಾದರೂ ಮಾಡ್ಕೊಳ್ಳಿ, ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣ ಅನ್ನೋ ಇದು ಬಂದಿದೆ. ಈಗ ನನ್ನನ್ನು ಬಲಿ ಹಾಕಿರೋ ಉದ್ದೇಶನೂ ಅಷ್ಟೇ, ನನ್ನ ಥರದವರು ರೆಬೆಲ್ ಆಗಬಾರ್ದು, ಬ್ಯಾಂಕಲ್ಲಿ ಏನು ನಡೆದ್ರು ರೆಬೆಲ್ ಆಗಬಾರ್ದು ಅಂತ. ಈಗ ಒಬ್ಬ ಸರಿ ಇಲ್ಲ ಅಂದರೆ ಅವನಿಂದ 5-6 ಫ್ಯಾಮಿಲೀಸ್ ಹೋಗಿದ್ದಾವೆ. ಯಾಕಂದರೆ ಅವ್ನು ಮಾಡೋ ಕೆಟ್ಟ ಕೆಲಸದಿಂದ, ಇಲ್ಲ ಅವ್ನು ಮಾಡೋ ಮೋಸದಿಂದ. ಈಗ ಮ್ಯಾನೇಜರ್ ಅಂದರೆ ಮ್ಯಾನೇಜರ್ ಹೇಳಿದ ಕೆಲಸ ಮಾಡಬೇಕು ಅನ್ನೋ ಉದ್ದೇಶನೇ ಸ್ಟಾಫ್ಗಳಲ್ಲಿ. ಆದರೆ ಅವರು ಏನು ಸರಿ ಇದೆಯಾ ತಪ್ಪಿದೆ. ಎಷ್ಟೋ ಜನ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ, ಪಾಪ ಅವರಿಗೆ ಹೆಂಗೆ ಬ್ಯಾಂಕಲ್ಲಿ ಯಾವ ಥರ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಮೋಸ ಮಾಡೋನು ಒಬ್ಬ ಇದ್ದರೆ ಅವನು ಯಾವುದೋ ಒಂದು ತಪ್ಪು ಹೆಜ್ಜೆ ಹಾಕಿದ್ರೆ ಅಲ್ಲಿರೋರ್ಗೆ ಗೊತ್ತೇ ಆಗಿರಲ್ಲ. ಅವನು ಮುಂಚೆ ಗೊತ್ತಿರುತ್ತೆ, ಬೇರೆ ಬ್ರಾಂಚಲ್ಲಿ ಕೆಲಸ ಮಾಡಿದಾಗ ಅವನಿಗೆ ಆ್ಯಕ್ಚುಲಾಗಿ ಅವ್ನು ಈ ಥರ ಮಾಡಿದ್ದಾನೆ, ಹಿಂಗಿದೆ ಅಂತ ಅಂದ್ಬಿಟ್ಟು ಬ್ಯಾಕ್ಗ್ರೌಂಡು ಗೊತ್ತಿರುತ್ತೆ. ಆದರೆ ಈಗ ಅದನ್ನು ಮುಚ್ಚಾಕಿದ್ರೆ ಮ್ಯಾನೇಜ್ಮೆಂಟು, ಅವ್ನು ಮಾಡಿರೋ ತಪ್ಪುಗಳನ್ನ ಮುಚ್ಚಾಕಿದ್ರೆ ಈಗಿರೋ 5-6 ಜನ ಜೊತೆಯಲ್ಲಿದ್ದವರು ಅವ್ರು ಹೇಗೆ ಗೊತ್ತಾಗುತ್ತೆ ಅವರಿಗೆ. ಆ ಥರನೇ ನಮ್ಮ ಇದರಲ್ಲಿ 3 ಬ್ರಾಂಚೆಲ್ಲ ಆಗಿದೆ. ಒಂದು ಕಲ್ಲುಡಿ ಬ್ರಾಂಚು, ಒಂದು ಕ್ಯಾಸಂಬಳ್ಳಿ ಬ್ರಾಂಚು, ಒಂದು ಚನ್ನರಾಯಪಟ್ಟಣ ಅಂತ. ಸುಮಾರು ಕೋಟಿಗಳೆಲ್ಲ ಆಗಿದ್ದಾವೆ. ಆದರೆ ಎಲ್ಲೂ ಕಂಪ್ಲೇಂಟ್ ಆಗಲಿ, ಬ್ಯಾಂಕಿಗೆ ಲಾಸ್ ಆಗಿದ್ದಾಗಲಿ ಎಲ್ಲೂ ವಸೂಲಿ ಮಾಡೋಕ್ಕೂ ಅವ್ರ ಕೈಲಿ ಆಗ್ತಾಯಿಲ್ಲ. ಯಾಕಂದರೆ ಆಡಳಿತ ವರ್ಗ ಮುಂಚೆ ಅವ್ರು ಮಾಡಿರೋ ಮಿಸ್ಟೇಕ್ಗಳನ್ನ ಮುಚ್ಚಾಕಿ ಹೆಂಗೆ ಅಂದರೆ ಇವನು ನನ್ನವನು, ಇಲ್ಲ ಇವನಿಂದ ಏನೋ ಬಂದಿದೆ ನನಗೆ ಅಮೌಂಟ್, ಸೊ ಅಲ್ಲಿಗೆ ಬಿಟ್ಬಿಡೋಣ, ಇಲ್ಲ ಏನೋ ಒಂದು ಇದರಲ್ಲಿ. ಸೊ ಹೀಗಾಗಿ ಮಾಡಿ ಆಗಿರೋದು ಆ ವಿಚಾರಗಳಲ್ಲಿ ಸುಮಾರು ಒಂದು 10 ಫ್ಯಾಮಿಲಿಗಳು ತಪ್ಪು ಮಾಡದೇ ಇರೋವಂಥ ಸ್ಟಾಫು. ಅಂದರೆ ನಂಬಿಕೆ. ಈಗ ಬ್ಯಾಂಕಲ್ಲಿ ಡ್ಯುಯಲ್ ಇದಿರುತ್ತೆ, ಅಂದರೆ ಡ್ಯುಯಲ್ ಕಂಟ್ರೋಲ್ ಇರುತ್ತೆ. ಫಸ್ಟ್ ಕೀ, ಸೆಕೆಂಡ್ ಕೀ, ಏನೇ ತೆಗೆದ್ರೂ ಇಬ್ಬರು ಹೋಗಿ ತೆಗಿಬೇಕು. ಇರೋದು 3-4 ಜನ ಸ್ಟಾಫು. ಬ್ರಾಂಚ್ ತುಂಬ ಜನ ಇರ್ತಾರೆ. ಪ್ರತಿ ಸಾರಿನೂ ಗೋಲ್ಡ್ ತೆಗಿಯೋಕ್ಕಾಗಲಿ, ಕ್ಯಾಶ್ ತೆಗಿಯೋಕ್ಕಾಗಲಿ, ಇಲ್ಲ ಡಾಕ್ಯುಮೆಂಟ್ ತೆಗಿಯೋಕ್ಕಾಗಲಿ ಹೋಗೋದು ಇಬ್ಬರಿಬ್ಬರು ಹೋಗೋದು ತುಂಬ ಕಷ್ಟ. ಆದರೆ ನಂಬಿಕೆ ಅನ್ನೋದು ಬ್ಯಾಂಕಲ್ಲಿ ಮೇನ್ ರೋಲ್ ಬರೋದೇ ನಂಬಿಕೆ ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಮ್ಮ ಕೀಸ್ ಇಲ್ಲ, ಏನಿಲ್ಲ. ಆದರೆ ನೀವು ಇಡೋ ರೂಲ್ಸು ರೆಗ್ಯುಲೇಷನ್ಸ್ ಓಕೆ, ಬಟ್ ಮೋಸ ಮಾಡೋರಿಗೆ ಹೇಗೆ ಬೇಕಾದರೂ ಮೋಸ ಮಾಡೇ ಮಾಡ್ತಾರೆ. ಆದರೆ ಆಡಳಿತವರಿಗೆ ಸರಿಯಾಗಿ ಇನ್ಸ್ಪೆಕ್ಷನ್ ಮಾಡ್ದಿರಾ ಗೊತ್ತಿರೋ ವಿಚಾರಗಳನ್ನ ಮುಚ್ಚಾಕಿ ಈ ಥರ ಇನ್ಸಿಡೆಂಟ್ ಆಗಿದೆ. ಆ ಇನ್ಸಿಡೆಂಟಿಂದ ನಾನು ಇನ್ಸ್ಪಿರೇಷನ್ ಹೆಂಗಾದೆ ಅಂದರೆ, ನಾನು ಕೂಡ ಹಂಗೆ ಯಾರೋ ಮಾಡಿದ ಕಳ್ತನದಲ್ಲಿ ನನ್ನ ಹಸ್ಬೆಂಡ್ ಸತ್ತೋಗಿ 30 ವರ್ಷದಿಂದ ಸಫರ್ ಆಗಿ ನನ್ನ ಲೈಫು ಹಾಳಾಗಿದೆ. ಅದೇ ಥರ ಈಗ ಒಂದು 10 ಫ್ಯಾಮಿಲಿ ಹೊರಗಡೆ ಬಂದಿದೆ. ಅವ್ರ ಪರವಾಗಿ ನಾನು ಆಡಳಿತವರೆಗೆ ಹಿಂಗೆ ಮಾಡಿದೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ದು. ಅದು ವಿತ್ ಪ್ರೂಫ್ ಮಾಡಿದ್ದೀನಿ, ವಿತ್ ಆಡಿಯೋ ಕ್ಲಿಪ್ಸ್ ಮಾಡಿದ್ದೀನಿ, ವಿತ್ ಇದು ಮಾಡಿ. ಆದರೆ ಒಂದು 100%ಅಲ್ಲಿ ಒಂದು 10% ಎಲ್ಲ ಭ್ರಷ್ಟಾಚಾರದವರೇ ಇದ್ದಾರೆ. ನಾನು ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ನನ್ನ ಸುಮ್ಮನೆ ಬಿಡ್ತಾರ? ಅದೇ ಈಗ ಆಗಿತ್ತು. ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ, ನಾನು ಹೊರಗಡೆ ಬಂದಿದ್ದೆ. ಈಗ ಈ ವಿಡಿಯೋ ಈ ಬರೀ ಇಂಟ್ರಡಕ್ಷನ್ನು, ಬಟ್ ಈ ಥರ ಇದೆ ಅಂತ ಅಂದ್ಬಿಟ್ಟು ಹೇಳಿ ಇದು ಮಾಡಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಪ್ರೂಫು ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ಈ ಚಾನಲ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ, ಶೇರ್ ಮಾಡಿ. ಗ್ರಾಮೀಣ ಬ್ಯಾಂಕಿನ ಗ್ರಾಹಕರೇ ಮತ್ತು ಸಿಬ್ಬಂದಿ ವರ್ಗದವರೇ, ಹೊಸದಾಗಿ ಬಂದಿರೋ ಎಲ್ಲ ಸಿಬ್ಬಂದಿ ವರ್ಗದವರೇ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಆದರೆ ಬ್ಯಾಂಕಲ್ಲಿ ಯಾವ ಥರ ಈ ಕೆಲವು ಕೆಟ್ಟ ಜನಗಳು, ಅಂದರೆ ಗೆದ್ದಲು ಥರ ಈ ಮರನೇ ತಿನ್ನುತ್ತಲ್ಲ ಗೆದ್ದಲು, ಆ ಥರ ಕೆಲವು ಸಿಬ್ಬಂದಿಗಳಿದ್ದಾರೆ. ಅವ್ರುಗಳಿಂದ ನಾವು ಮೋಸ ಹೋಗ್ದಿರ ಇರೋದು ಹೇಗೆ ಅನ್ನೋದನ್ನು ಈ ಕೆಲವು ವೀಡಿಯೋಸಿಂದ ನೀವು ಕಲ್ತ್ಕೊಳ್ಳಿ. ಜೊತೆಗೆ ಗ್ರಾಹಕರು ಅಷ್ಟೇ, ನೀವೂ ಅವೇರ್ನೆಸ್ ಆಗಿ, ಅಂದರೆ ನಿಮಗೂ ತಿಳಿದಿರಬೇಕು ಬ್ಯಾಂಕ್ಗಳಲ್ಲಿ ಯಾವ ಥರ ಏನೇನು ನಡೀತವೆ, ಹೇಗಿರುತ್ತೆ, ಹೇಗೆ ಮೋಸ ಮಾಡ್ತಾರೆ ಅನ್ನೋದನ್ನು. ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ, ಎಲ್ಲ ಗ್ರಾಹಕರಲ್ಲಿ ಶೇರ್ ಮಾಡಿ, ಎಲ್ಲ ಸಿಬ್ಬಂದಿ ವರ್ಗದಲ್ಲೂ ಶೇರ್ ಮಾಡಿ. ಇಲ್ಲಿ ನಡೆಯತಕ್ಕಂಥ ಅವ್ಯವಹಾರಗಳು ಹೇಗಿರ್ತವೆ ಅನ್ನೋದು ಎಲ್ಲರೂ ತಿಳಿದುಕೊಳ್ಳಿ. ದಯವಿಟ್ಟು ಶೇರ್ ಮಾಡಿ.